ಮತ್ತೊಮ್ಮೆ ನಮ್ಮ ಚಿಗುರು ಕಲಾ ಸಂಗಮದ ಪರವಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಅಭಿಮಾನಿಗಳ ಪರವಾಗಿ ನಮ್ಮ ಚತುರ್ಭಾಷಾ ಅಂದರೆ ಕಮ್ಮಿ ಆಗುತ್ತೆ, ಬಹುಭಾಷಾ ನಟ. ಯಾಕೆ ಸುಮಾರು ಒಂದು 16 ಭಾಷೆಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕನ್ನಡದ ಚಿಗುರು ಅವರು ಈಗ ಎಲ್ಲ ಕಡೆ ಶ್ರೀಗಂಧವಾಗಿ ಬೆಳೆದಿದ್ದಾರೆ. ತಾಯಿ ಮಡಿಲು ಕರ್ನಾಟಕನೇ. ಏನು ಸರ್ ಕರೆಕ್ಟಾ? ಕರೆಕ್ಟು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಂದದಕ್ಕಾಗಿ ಅವ್ರಿಗೆ ತುಂಬ ಹೃದಯದ ನಾವು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅವರು ನಿಮ್ಮನ್ನು ಕುರಿತು ಒಂದೆರಡು ಮಾತಾಡ್ತಾರೆ, ಅವ್ರ ಮನೆ ಸನ್ಮಾನ ಮಾಡ್ಕೊಂಡಿದೆ. ಅವರಿಗೆ ಒಂದು ಕರ್ನಾಟಕದ ಒಂದು ಹೆಸರಾಂತ ಒಂದು ಪ್ರಶಸ್ತಿಯನ್ನು ಕೊಡಲಿದ್ದಾರೆ. ಅನೌನ್ಸ್ ಮಾಡಲ್ಲ, ಅಲ್ಲಿ ಅನೌನ್ಸ್ ಮಾಡ್ತಾ ಹೋದ್ಮೇಲೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ಮುಗಿಸ್ಕೊಂಡು ಅಲ್ಲಿ ಕಾರ್ಯಕ್ರಮ ಹೋಗ್ತಾ ಇದ್ದಾರೆ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರಿಗೆ ಮುಂದೆ ಬಾಳ್ಬೇಕು. ಒಂದೆರಡು ಮಾತಾಡ. ನಮಸ್ಕಾರ ಎಲ್ಲರಿಗೂ. ಚಿಗುರು 5 ವರ್ಷ ಮುಗೀತು. ಚಿಗುರು ಕಲಾ ಸಂಗಮ 5 ವರ್ಷ ಮುಗೀತು. 6ನೇ ವರ್ಷ ಕಾಲಿಡ್ತಾ ಇದೆ. ಆದರೆ ಚಿಗುರು ಬಗ್ಗೆ ನಮ್ಮ ಶಾಂತಕ್ಕಾಗಲಿ ಅನಿಲಣ್ಣ ಆಗಲಿ ಯಾವಾಗಲೂ ನಮಗೆ ಹೇಳ್ತಾಯಿದ್ರು, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಆದರೆ ಇವಾಗ ನನ್ನ ಕಣ್ಣಿಂದ ನೋಡಿದೆ, ತುಂಬ ಸಂತೋಷ ಆಯಿತು. ಚಿಗುರು ಬೆಳೆಯೋಕ್ಕೆ ನೀರು ಬೇಕು, ಅದಕ್ಕೆ ಆಮೇಲೆ ಗೊಬ್ಬರ ಬೇಕು, ಏನೇನೋ ಬೇಕು, ಅದೆಲ್ಲ ನೀವೇ. ಇವತ್ತು ಚಿಗುರು ಶಾಂತಕ್ಕ ಅವರು ಅನಿಲ್ ಅವರು ಸೇರಿಕೊಂಡು ಎಷ್ಟು ಕಷ್ಟಪಟ್ಟಿದ್ದನ್ನು ಬೆಳೆಸ್ತಾ ಇದ್ದಾರೋ ಅದಕ್ಕೆಲ್ಲ ನಿಮ್ಮ ಒಂದು ಪ್ರೀತಿ, ವಿಶ್ವಾಸ, ನಿಮ್ಮ ಒಂದು ಹಾರ್ಡ್ ವರ್ಕು, ನಿಮ್ಮ ಒಂದು ಸ್ನೇಹಮಯ ಎಲ್ಲ ಇವತ್ತು ಈ ಚಿಗುರು ಬೆಳೆಯೋಕ್ಕೆ ಒಂದು ದಾರಿಯಾಗಿದೆ. ನನ್ನ ಬಗ್ಗೆ ಹೇಳಕ್ಕೆ ಹೋದರೆ ನಾನೇನೋ ಒಬ್ಬ ಕಲಾವಿದ ಆಗಬೇಕಂತ ಬೆಳಗಾವಿಯಿಂದ ಓಡಿ ಬಂದೆ ಇಲ್ಲಿ ಬೆಂಗಳೂರಿಗೆ. ಟಿಕೆಟ್ ಇಲ್ಲದೆ ಟ್ರೈನಲ್ಲಿ ಬಾತ್ರೂಮಲ್ಲಿ ಮಲ್ಕೊಂಡು ಹೆಂಗೋ ಬಂದೆ. ಇಲ್ಲಿ ಬಂದ ಮೇಲೆ ಹೊಟ್ಟೆಪಾಡಿಗೋಸ್ಕರ ಫ್ರೆಂಡ್ಸ್ ಮೆಲೋಡಿ ಆರ್ಕೆಸ್ಟ್ರಾ ಅಂತ ವೆಂಕಟಪ್ಪ ಅವರಿತ್ತು, ಅಲ್ಲಿ ಹಾಡ್ತಾ ಇದೆ. ಅಲ್ಲಿಂದ ನಮ್ಮ ಸೌತ್ ಕಿಂಗ್ ಆರ್ಕೆಸ್ಟ್ರಾ ಅಂತ ಸೋನಿಯಾ ಅನಿಲ್ ಅವ್ರದ್ದು, ಅವಾಗ ಶಾಂತಕ್ಕ ಎಲ್ಲ ಒಟ್ಟಿಗೆ ಇದ್ದರು, ನಾವೆಲ್ಲ ಒಟ್ಟಿಗೆ ಇದ್ವಿ, ಅವಾಗ ಹಾಡ್ತಾಯಿದ್ವಿ. ನಾನು ಬಂದಾಗ ನನಗೆ ಅಷ್ಟೊಂದು ಸರಿಯಾಗಿ ಹಾಡೋಕ್ಕೆ ಬರ್ತಿರಲಿಲ್ಲ, ಆದರೂ ಸ್ವಲ್ಪ ಹಿಂದಿ ಹಾಡುಗಳನ್ನೆಲ್ಲ ಹಾಡ್ತಾಯಿದ್ದೆ ಸ್ವಲ್ಪ ಬಂದಂಗೆ. ಅದನ್ನು ಸಹಿಸ್ಕೊಂಡು ಅನಿಲ್ ಅವ್ರು ನನಗೆ ಪ್ರೋಗ್ರಾಮ್ ಕರ್ಕೊಂಡು ಹೋಗೋರು. ನನಗೆ ಅವಾಗ 3 ದಿನ ಉಪವಾಸ, ದುಡ್ಡಿಲ್ಲ ಊಟ ಮಾಡೋಕ್ಕೆ. ಮಲಗಕ್ಕೆ ಒಂದು ಜಾಗ ಇತ್ತು, ಅವನು 3 ತಿಂಗಳಿಗೆ 4 ತಿಂಗಳು ಒಂದ್ಸರಿ ಆಚೆ ಹಾಕಿಬಿಡೋನು, ಯಾಕಂದರೆ ಬಾಡಿ ಕೊಡ್ತಾ ಇರಲಿಲ್ಲ, ದುಡ್ಡಿರಲಿಲ್ಲ. ಆ ಟೈಮಲ್ಲಿ ನನಗೆ ಅನಿಲ್ ಅವರು 5 ರೂಪಾಯಿ, 2 ರೂಪಾಯಿ, 1 ರೂಪಾಯಿ ಊಟ ಕೊಡಿಸಿದ್ದಾರೆ. ಆಮೇಲೆ ಯಾವಾಗ ನಾನು ನಮ್ಮ ಶಾಂತಕ್ಕಾಗಲಿ ಅನಿಲ್ ಅವರಾಗಲಿ ಸಾಯಂಕಾಲ ನಾನು ಹೋದರೆ, ಹೋಗಪ್ಪ ಬಂದಿದ್ದಾನೆ, ಅವ್ನು ಹೊಟ್ಟೆ ಇಸೋ ತಡೆಯೋಕ್ಕಾಗಲ್ಲ, ಸಮೋಸ ತೊಗೊಂಬ, ಇದೇನು ಬಜ್ಜಿ ತೊಗೊಂಬ, ಏನು ಅಂತ ತರಿಸ್ಕೊಡೋರು ತಿಂತಾಯಿದ್ದೆ. ಅದು ಯಾವ ಜನ್ಮದ ನಂಟೋ ಗೊತ್ತಿಲ್ಲ, ಯಾವುದೋ ಒಂದು ಜನ್ಮದಲ್ಲಿ ನನಗೆ ತಂದೆ ಆಗಿದ್ರೋ ಅಥವಾ ನಮ್ಮ ಅಣ್ಣ ಆಗಿದ್ರೋ ಅಥವಾ ನನ್ನ ತಾಯಿ ಆಗಿದ್ರೋ ಗೊತ್ತಿಲ್ಲ. ರೋಡಲ್ಲಿ ಕಷ್ಟಪಡ್ತಿದ್ದು ನನಗೆ ಅನಿಲವ್ರ ಮುಖಾಂತರ ಒಬ್ಬ ಕಲಾವಿದ, ಸಿಂಗರ್ ಅಂತ ಮೊದಲು ನನಗೆ ಒಂಥರ ಸ್ಟೇಜ್ ಮೇಲೆ ಹಾಡೋಕ್ಕೆ ಶುರು ಮಾಡಿದ ಮೇಲೆ ಸ್ವಲ್ಪ ಅವಾಗ ನನಗೆ ಧೈರ್ಯ ಬಂತು, ನಾನೇನೋ ಸಾಧಿಸ್ಬೋದು ಅಂತ. ಆಗಲೆಲ್ಲ ಸಿನಿಮಾಗೋಸ್ಕರ ಗಾಂಧಿನಗರಲ್ಲಿ ಹುಡುಗ ಓಡಾಡ್ತಾ ಇದ್ದೆ, ಕಲಾವಿದ ಆಗಬೇಕು ಅಂತ. ಸಾಯಂಕಾಲ ಆಗಿಬಿಟ್ರೆ ಇವರು ಅಲ್ಲಿಂದ ನಡ್ಕೊಂಡು ಹಂಗೆ ಕಿನೋ ಹೋಟ್ಲು ಥಿಯೇಟ್ರ್ ಮೇಲೆ ಹಂಗೆ ಬಂದರೆ ಇವ್ರದ್ದಲ್ಲಿ ಆಫೀಸ್ ಇತ್ತು 1st ಫ್ಲೋರಲ್ಲಿ, ಅಲ್ಲಿ ಹೋಗ್ಬಿಡ್ತಾ ಇದ್ದೆ. ಅಲ್ಲಿ ಕೂತ್ಕೊಂಡು ಹಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾ ಇದ್ವಿ. ಆ ದಿನಗಳು ನಾನಾಗಲಿ ಶಾಂತಕ್ಕಾಗಲಿ ಅನಿಲ್ ಆಗಲಿ ಮೀಟ್ ಮಾಡಿದಾಗ ನಾವಿನ್ನೂ ಅಲ್ಲೇ ಇದ್ದೀವಿ ಅನ್ನಿಸ್ತಾ ಇದೆ. ಇವತ್ತು ಅಷ್ಟೇ, ನಾನು 500-600 ಪಿಕ್ಚರ್ ಮಾಡಿದೆ, ಹೆಸರು ದುಡ್ಡು ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಬಟ್ ಶರಣ್ ರಾಜು ಅನಿಲ್ ಪಕ್ಕದಲ್ಲೇ ಇದ್ದಾರೆ, ಇವತ್ತು ಶಾಂತಕನ ಮಡ್ಲಲ್ಲೇ ಇದ್ದಾರೆ. ಯಾಕಂದರೆ ಈ ಒಂದು ಅನುಬಂಧನ ಯಾರು ಮುರಿಯೋಕ್ಕಾಗಲ್ಲ. ದೇವ್ರು ಬಂದರೂ ಅದನ್ನೇನು ಮಾಡೋಕ್ಕಾಗಲ್ಲ. ಇವತ್ತು ರಾತ್ರಿ 2 ಗಂಟೆಗೆ ಅನಿಲ್ ಅವರು ಅಥವಾಗಲಿ ಸಂತಕ ಅವರು ಹಲೋ ಅಂದ ಸಾಕು, ಹೇಳಿ ಸಂತಕ, ಹೇಳಿ ಅನಿಲ್ ಅಂತೀನಿ. ಯಾಕಂದರೆ ಆ ವಾಯ್ಸು ಬರೀ ಇಲ್ಲಿಲ್ಲ, ಹೃದಯದಲ್ಲಿದೆ, ಹೊಟ್ಟೆ ಒಳಗಡೆ ಇದೆ. ಊಟ ಹಾಕಿರೋರು ನನಗವರು. ಆಮೇಲೆ ಸಿನಿಮಾ ಹೆಸರು ಬಂತು,
ಆಮೇಲೆ ಪ್ರತಿಯೊಂದು ಸಿನಿಮಾ ನೋಡಿ ನನಗೆ ಫೋನ್ ಮಾಡಿ ಹೇಳೋರು ಅಷ್ಟು ಚೆನ್ನಾಗಿದೆ, ಹಿಂಗೆ ಚೆನ್ನಾಗಿದೆ. ಶಾಂತಕ್ಕಂತೂ ಬಂದರೆ ಅದು ನಮ್ಮ ಯಾವ ಜನ್ಮ ತಾಯಿ ಗೊತ್ತಿಲ್ಲ ಅದು. ಯಾವಾಗಲೂ ನನ್ನ ಕಂಡ್ರೆ ಪಾಪ ತುಂಬಾ ಒಂದು ಮಗು ಥರ ನಾನು ನೋಡ್ತಾರೆ ಇವತ್ತು ಅಷ್ಟೇ. ಮೊನ್ನೆ ಹೇಳಿದ್ರು, ಫೋನ್ ಮಾಡಿದ್ರೆ ಹಿಂಗೆ ಮಾಡ್ತಾಯಿದ್ದೀನಿ. ಅಯ್ಯೋ ನಾನು ಬರೆದ್ರೆ ಹೆಂಗೆ ಪ್ರೋಗ್ರಾಮ್ ಆಗುತ್ತೆ ಅಂತಂದೆ. ಇಲ್ಲಿ ಬಂದೆ, ನಿಮ್ಮಲ್ಲಿ ನೋಡಿದ ಮೇಲೆ ನನಗೆ ನಿಜವಾಗಲೂ ಈ ಒಂದು ಸಮಾರಂಭಕ್ಕೆ, ಈ ಒಂದು ಸಂಸ್ಥೆಗೆ, ಚಿಗುರು ಕಲಾವಿದರ ಸಂಘನ ಅಂತ ಏನೋ ಮಾಡಿದ್ರಲ್ಲ, ಅದು ತುಂಬಾ ಆಪ್ಟಾಗಿದೆ. ಅಂದರೆ ಇದಕ್ಕೆ ತುಂಬಾ ಹೋಲುತ್ತೆ. ಒಂದು ಚಿಗುರು ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ಗೊತ್ತಿದೆ, ಒಂದು ಮರ ಬೆಳಿಬೇಕಾದ್ರೆ. ಹಾಗೆ ಅದಕ್ಕೆಲ್ಲ ನೋಡಿ, ಇಲ್ಲಿ ಎಲ್ಲೋ ಇಲ್ಲಿ ಯಾರೊಬ್ಬರು ಈಗ ಮೊದಲೊಂದು ಹಾಡಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು ಚೆನ್ನಾಗಿ. ಅಂದರೆ ಈ ಒಂದು ಸಂತೋಷ, ಈ ಒಂದು ಆನಂದ ನಿಮಗೆ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ, ಎಲ್ಲಿ ಹೋದ್ರೂ ಸಿಗಲ್ಲ. ಈ ಒಂದು ಕಲೆಯಲ್ಲೇ ಸಿಗುತ್ತೆ. ಕಲೆಯಲ್ಲಿ ನಮ್ಮನ್ನು ನಾವು ಮರೆತುಬಿಟ್ಟು ಹಾಡ್ತೀವಿ, ನಮ್ಮನ್ನು ನಾವು ಮರೆತುಬಿಟ್ಟು ಆ್ಯಕ್ಟ್ ಮಾಡ್ತೀವಿ, ನಮ್ಮನ್ನು ನಾವು ಮರೆತು ಒಂದು 5 ನಿಮಿಷ 10 ನಿಮಿಷ ನಾವು ಏನು ಮಾಡ್ತೀವೋ ಅದೇ ನಮ್ಮ ಆಯುಸ್ಸು ಜಾಸ್ತಿ ಆಗುತ್ತೆ. ಇರೋ ಕಾಯಿಲೆಗಳೆಲ್ಲ ಓಡೋಗ್ಬಿಡ್ತವೆ. ಸೊ ಶಾಂತಕ್ಕ ಅವರಾಗಲಿ, ಅನಿಲ್ ಅವರಾಗಲಿ ಈ ಸಂಸ್ಥೆನ ಮಾಡಿ ಇವತ್ತು ಕರ್ನಾಟಕ ಮಾತ್ರ ಅಲ್ಲ, ನಮ್ಮ ಜಗತ್ತಲ್ಲಿ ಎಲ್ಲ ಕಡೆಯವರು ಇದನ್ನು ಹರಡಿಸ್ಬೇಕು. ಇನ್ನೂ 100 ವರ್ಷ ಹಿಂಗೆ ನಿಮ್ಮ ಥರ ಕಲೆ ಅಂದರೆ ಹೆಂಗೆ ಗೊತ್ತಿಲ್ಲರೋ ಥರ ಇರೋರನ್ನ ಕಲಾವಿದರಾಗಿ ಬೆಳೆಸಬೇಕು ಅಂತ ನಾನು ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತುಂಬ ತುಂಬ ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ರು ಪಾಪ. ಯಾಕಂದ್ರೆ ಆಗಿನ ಕಾಲದಲ್ಲಿ ಕೂತ್ಕೊಳ್ಳೋದು ಚೆನ್ನಾಗಿ. ಅವಾಗ ಆರ್ಕೆಸ್ಟ್ರಾಗಳ ಒಂದು ವೈಭವೀಕರಣ ಅಂದರೆ ವಿಜೃಂಭಣೆಯ ಕಾಲ 75ರಿಂದ 2000ವರೆಗೂ ಹೆಚ್ಚು ಕಡಿಮೆ ಎಲ್ಲ ಕರ್ನಾಟಕದ ಮೂಲೆಯಲ್ಲೆಲ್ಲ ಆರ್ಕೆಸ್ಟ್ರಾ ಹೋಗ್ತಾಯಿತ್ತು. ಎಲ್ಲೋದ್ರೂ ಮಿನಿಮಮ್ ಅಂದರೆ ಒಂದು 4000-5000 ಜನ ಈಗ ಸೇರೋ. ಸ್ವಲ್ಪ ಹಳಬರಿಗೆಲ್ಲ ಇದೆಲ್ಲ ಗೊತ್ತಿರುತ್ತೆ, ಈಗಿನ ಯುವಕರಿಗೆಲ್ಲ ಅಷ್ಟು ಗೊತ್ತಿರೋದಿಲ್ಲ. ಎಲ್ಲಿ ಮಂಗಳೂರಿಗೆ ಹೋಗು, ಚಿಕ್ಕಮಂಗ್ಳೂರಿಗೆ ಹೋಗು, ಮಡಿಕೇರಿಗೆ ಹೋಗು, ಎಲ್ಲೋದ್ರೂ 10,000-15,000 ಜನ ಸೇರೋರು. ಆಗಿನ ಕಾಲದಲ್ಲಿ ಇವರು ಬಂದರು, ಇವರು ಹಾಡಲಿಕ್ಕೆ ಆಸಕ್ತಿ ಇತ್ತು. ಅವಾಗ ಲೈವ್ ಪ್ರಾಕ್ಟೀಸ್ ಮಾಡಬೇಕು. ಯಾವುದು ಡಿಜಿಟಲ್ ಇಲ್ಲ, ಅನಲಾಗ್ ಇಲ್ಲ, ಏನೇ ಇದ್ದಿಲ್ಲ. ಕೂತ್ಕೋಬೇಕು, ದಿವಸ ನುಡಿಸ್ಬೇಕು. ಒಂದು ಹಾಡು ಮಾಡಲಿಕ್ಕೆ ಮಿನಿಮಮ್ಮು 2ರಿಂದ 3 ದಿವಸ ಆಗಬೇಕು. ಬೈಸ್ಕೋತಾ ಇದ್ರಿ ಎಲ್ಲರೂ. ಯಾಕಂದ್ರೆ ಸರಿ ಮಾಡಿರ್ತಾನೆ ಮಾಡಲೇಬೇಕಾಗಿತ್ತು. ಎಲ್ಲ ಪ್ರತಿಯೊಬ್ಬರದ್ದು ಆರ್ಕೆಸ್ಟ್ರಾದಲ್ಲಿ ಇತ್ತು. ಬಂದು ಇವರು ತಕ್ಷಣ ಇಂಪ್ರೂವ್ ಆದರು. ಹಾಗೇ ಮುಂದುವರೆದರು. ಭಾಳ ಬೇಡಿಕೆನೂ ಬಂತು. ಆಮೇಲೆ ಹಿಂದಿ ಸ್ವಲ್ಪ ಬೆಂಗಳೂರಲ್ಲಿ ತುಂಬ ಜನ ಕಡಿಮೆ ಹಾಡ್ತಾಯಿದ್ರು. ಇವರು ಬೆಳಗಾವಿ ಮೂಲದಿಂದ ಹಿಂದಿ ತುಂಬ ಚೆನ್ನಾಗಿ ಹಾಡೋರು. ಹೈಟ್ ಆಗಿನ ಕಾಲದಲ್ಲೇ ಅಮಿತಾಬ್ ಬಚ್ಚನ್ ಇದ್ದಂಗಿದ್ದರು, ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು ಅವಾಗ. ಹೀಗಾಗಿ ಒಳ್ಳೊಳ್ಳೆ ಡ್ರೆಸ್ಗಳನ್ನು ಎಲ್ಲಿಂದ ತರ್ತಿದ್ದಪ್ಪ ಗೊತ್ತಿಲ್ಲ. ಅವಾಗ ಮಸ್ತಾಗಿ ಬರೋರು. ಈ 2,000 ಓನರ್ ಅಂತ ಇವ್ರನ್ನೇ 2-3 ಜನ ಬೇಡರು. ನಾವೆಲ್ಲ ಓನರ್ ಇದ್ದಂಗಿದ್ದಿಲ್ಲ. ಅಷ್ಟು ಚೆನ್ನಾಗಿ ಹಾಡಿ ಇಂಪ್ರೂವ್ ಆದರು ನೋಡಿ. ಅವತ್ತು ನಮ್ಮ ಬೆಂಗಳೂರಿನಲ್ಲಿ ಹಲವಾರು ಆರ್ಕೆಸ್ಟ್ರಾಗಳಲ್ಲಿ ಚಿಗುರಾಗಿ ಬಂದರು. ಇವತ್ತು ದೊಡ್ಡ ಆಲದ ಮರ, ಶ್ರೀಗಂಧದ ಮರ ಆಗಿದ್ದಾರೆ. ದಯವಿಟ್ಟು ಮತ್ತೊಮ್ಮೆ ನಿಮ್ಮ ಹೃದಯಪೂರ್ವವಾಗಿ ಬಂದಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ನಮ್ಮ ಚಿಗುರು ಕಲಾ ಸಂಗಮದಿಂದ. ಈಗ ನಮ್ಮ ಸಂಸ್ಥೆಯಿಂದ ಗಣೇಶ್ ಕಾರಂತ್ ಅವರು ಬಂದುಬಿಡ್ತೇವೆ. ಅವರೊಂದು ಹಾಡು ಹಾಡ್ತಾರೆ. ಇವರು ನಮ್ಮ ಕನ್ನಡದ ಉದಯೋನ್ಮುಖ ಗಾಯಕರು ಗಣೇಶ್ ಕಾರಂತ್ ಅಂತ ಹೇಳಿ. ಮತ್ತು ನಮ್ಮ ಇಲ್ಲಿ ಗೀತಾಶ್ರೀ ಇಲ್ಲಿದ್ದಾರೆ, ಮಾತಾಡೋದು. ಗಣೇಶ್ ಕಾರಂತರವರ ಬಗ್ಗೆ ಒಂದು ಕಿರು ಪರಿಚಯ. ಗಣೇಶ್ ಕಾರಂತ್ ಅವರು ಹುಟ್ಟಿದ್ದು ಉಡುಪಿಯಲ್ಲಿ, ಹಾಗೂ ಅವರ ಸ್ಕೂಲಿಂಗನ್ನು ಕಂಬದ ಕೋಣೆಯಲ್ಲಿ ಮಾಡ್ತಾರೆ, ಹಾಗೂ ಇಂಜಿನಿಯರಿಂಗನ್ನು ಮೂಡುಬಿದಿರೆಯಲ್ಲಿ, ಹಾಗೂ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕನ್ನು ಶ್ರೀಮತಿ ಉಷಾ ಮೋಹನ್ ಅವರ ಬಳಿ ಕಲ್ತಿದ್ದಾರೆ. ಗಣೇಶ್ ಅವರ ತಂದೆ DGM ಫ್ರಮ್ BSNL ಹಾಗೂ ತಾಯಿ ಗೃಹಿಣಿ. ಗಣೇಶ್ರವರು 2014ರಲ್ಲಿ ಬೆಂಗಳೂರಿಗೆ ಬರ್ತಾರೆ. ಬಂದು ಕನ್ನಡ ಚಲನಚಿತ್ರರಂಗ ಮಾಧ್ಯಮದಲ್ಲಿ ಹಿನ್ನೆಲೆ ಗಾಯಕರಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಭಾವಿತರಾಗಿದ್ದಾರೆ.
ಹಾಗೂ ಗಣೇಶ್ ರವರು ಹೆಸರಾಂತ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ. ಹಾಗೂ 20ಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರ ಗೀತೆಗಳನ್ನು ಹಾಡಿದ್ದಾರೆ. ಹಾಗೂ ಒಂದು ತೆಲುಗು ಚಿತ್ರಕ್ಕೆ ಕೂಡ ಹಾಡಿದ್ದಾರೆ. ಅವರು ರೆಕಾರ್ಡಿಂಗ್ ಸುಮಾರು 75ಕ್ಕೂ ಹೆಚ್ಚು ಮೂವಿಗಳಲ್ಲಿ ಮಾಡಿದ್ದಾರೆ. ಹಾಗೂ 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಔಟ್ ಆಫ್ ಇಂಡಿಯಾ ಅಂದರೆ ದುಬೈ, ಅಬುದಾಬಿಯಲ್ಲೆಲ್ಲ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಹಾಗೂ ಅವರು ನೀವೆಲ್ಲ ನೋಡಿರಬಹುದು ಕಲರ್ಸ್ ಕನ್ನಡದಲ್ಲಿ ಕನ್ನಡ ಕೋಗಿಲೆ ಸೀಸನ್ 1ರಲ್ಲಿ ಅವರು ಬಹಳ ಪ್ರಖ್ಯಾತರಾಗಿದ್ದರು. ಹಾಗೂ ರೀಸೆಂಟಾಗಿ ಝೀ ಕನ್ನಡದಲ್ಲಿ ಜೋಡಿ ನಂಬರ್ 1 ಫೈನಲಿಸ್ಟ್ ಆಗಿದ್ದರು. ಹಾಗೂ ರೇಡಿಯೋ ಸಿಟಿ ಸೂಪರ್ ಸಿಂಗರ್ 8ರ ವಿನ್ನರ್ ಕೂಡ. ಫಿಲ್ಮಿ ಬೀಟ್ 2018ರ ಪ್ಲೇಬ್ಯಾಕ್ ಸಿಂಗಿಂಗ್. ಹಾಗೂ ಅವರು ಕಾಂಟೆಂಟ್ ರೈಟರ್ ಕೂಡ. ಮತ್ತು ಅವರು ಫ್ಯಾಮಿಲಿ ಮೆಂಬರ್ಸ್ನ ಅವರು ಮಡದಿ ಮತ್ತು ಅವರು ತಾಯಿ ಕೂಡ ಬಹಳ ಚೆನ್ನಾಗಿ ಇನ್ವಾಲ್ವ್ ಆಗ್ತಾರೆ. ಅವರು ನಾನು ಒಂದು ನೋಟಿಸ್ ಮಾಡಿದಂದರೆ ಅವರು ಆ್ಯಕ್ಚುಯಲ್ ಅವರು ಪೋಸ್ಟ್ ಮಾಡೋಕ್ಕೂ ಮುಂಚೆ ಪ್ರಿಪ್ರೇಷನ್ ಮಾಡ್ತಾರೆ ನೋಡಿ, ಅದು ಬಹಳ ಚೆನ್ನಾಗಿರುತ್ತೆ ನೋಡೋಕ್ಕೆ ಬಿಹೈಂಡ್ ದ ಸೀನ್. ಹಾಗೂ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ಗಳಲ್ಲಿ ಅವ್ರಿಗೆ 1 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ದಯವಿಟ್ಟು ಚಪ್ಪಾಳೆ ಬರಲಿ. ನೀವೆಲ್ಲರೂ ನೋಡಿರೋ ಹಾಗೆ ಬಿಯರ್ಡ್ ಬಾಲಕ ಅಂತ ಬಹಳ ಫೇಮಸ್ ಆಗಿದ್ದಾರೆ. ಸರ್ ನೀವು ಬಿಯರ್ಡ್ ಬಾಲಕನಾಗೆ ಬರಬೇಕಾಗಿತ್ತು ಅನಿಸುತ್ತೆ. ಚರಣ್ ರಾಜ್ ಸರ್ ಬಗ್ಗೆ ಕಿರು ಪರಿಚಯ. ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡವನು ಅಲ್ಲ, ಆದರೆ ಈ ಅವಕಾಶ ಸಿಕ್ಕಿರೋದೆ ನನ್ನ ಭಾಗ್ಯ ಸರ್. ಚರಣ್ ರಾಜ್ ಅವರು ಒಬ್ಬ ಬಹುಮುಖ ಪ್ರತಿಭೆ. ಇವರು ಒಬ್ಬ ನಟ, ನಿರ್ದೇಶಕ, ನಿರ್ಮಾಪಕ ಹಾಗೂ ಚಿತ್ರಕಥೆಗಾರ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ಯಶಸ್ವಿಯಾಗಿ ತೊಡಗಿಸಿಕೊಂಡಿದ್ದಾರೆ. ಇವರು ಬಹುಭಾಷಾ ನಟರಾಗಿದ್ದು ದಕ್ಷಿಣ ಭಾರತದ ಚಲನಚಿತ್ರೋದ್ಯಮದಲ್ಲಿ ನಾಯಕ ಹಾಗೂ ಖಳನಾಯಕ ಪಾತ್ರಗಳಿಂದ ಜನಪ್ರಿಯರಾಗಿದ್ದಾರೆ. ಇವರು ಸಿದ್ಲಿಂಗಯ್ಯನವರು ನಿರ್ದೇಶಿಸಿದ ಪರಾಜಿತ ಎಂಬ ಕನ್ನಡ ಚಲನಚಿತ್ರರೊಂದಿಗೆ ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ತೆಲುಗಿನಲ್ಲಿ ಪ್ರತಿಘಟನಾ, ಇಂದ್ರುಡು, ಚಂದ್ರುಡು ಮತ್ತು ಕರ್ತವ್ಯಂ ಚಿತ್ರಗಳಲ್ಲಿ ನಟಿಸಿ ತೆಲುಗು ಚಲನಚಿತ್ರೋದ್ಯಮದಲ್ಲಿ ಉತ್ತುಂಗ ಸ್ಥಾನಕ್ಕೆ ಏರಿದರು. ಇವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಹಾಗೂ ಒಡಿಸ್ಸಾ ಸೇರಿದಂತೆ 100 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ 1958ರಲ್ಲಿ ಹುಟ್ಟಿದ್ದು ತಮ್ಮ ಬಾಳ ಸಂಗಾತಿ ಕಲ್ಪನಾ ರಾಜ್ ಹಾಗೂ 3 ಮಕ್ಕಳೊಂದಿಗೆ ಸುಖ ಜೀವನ ನಡೆಸುತ್ತಿದ್ದಾರೆ. ಇವರು ತೆಲುಗಿನ ಪ್ರತಿಘಟನಾ ಚಲನಚಿತ್ರಕ್ಕೆ ಅತ್ಯುತ್ತಮ ಖಳನಾಯಕನ ನಂದಿ ಪ್ರಶಸ್ತಿ ಹಾಗೂ ಕನ್ನಡ ಚಲನಚಿತ್ರ ಪರಾಜಿತಕ್ಕೆ ಅತ್ಯುತ್ತಮ ಖಳನಾಯಕನ ನಂದಿ ಪ್ರಶಸ್ತಿ ಗಳಿಸಿದ್ದಾರೆ. ಹೀಗೆ ಇನ್ನೂ ಹಲವಾರು ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದಾರೆ. ಇಷ್ಟೆಲ್ಲ ಚಿತ್ರಗಳಲ್ಲಿ ನಟಿಸಿ ಖ್ಯಾತಿ ಹೊಂದಿರುವ ನಮ್ಮ ಚರಣ್ ರಾಜ್ ಅವರು ಸರಳ ಜೀವಿ ಎಂದೇ ಹೆಸರುವಾಸಿಯಾಗಿದ್ದು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರ ಈ ಬ್ಯುಸಿ ಶೆಡ್ಯೂಲ್ನಲ್ಲೂ ನಮ್ಮ ಆಮಂತ್ರಣಕ್ಕೆ ಕರೆಗೆ ಹೋಗೊಟ್ಟು ಸಮಯ ತಗೊಂಡು ಇಲ್ಲಿಗೆ ಬಂದಿದ್ದಾರೆ. ಅದು ನಮ್ಮೆಲ್ಲರ ಅದೃಷ್ಟ, ನಮ್ಮ ಭಾಗ್ಯ. ಮತ್ತೊಮ್ಮೆ ಚರಣ್ ರಾಜ್ ಸರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಈಗ ಚರಣ್ ರಾಜ್ ಸರ್ ಅವರಿಗೆ ಸನ್ಮಾನ ಸಮಾರಂಭ ಚಿಗುರು ಸಂಗಮದ ಸಂಸ್ಥಾಪಕರಿಂದ ಶ್ರೀಮತಿ ಶಾಂತಾನಿಲ್ ಅನಿಲ್ ಸರ್ ಮತ್ತು ರೂಪಾ ಗಿರೀಶ್ ಅವರಿಂದ. ಚರಣ್ ರಾಜ್ ಸರ್ ಬಗ್ಗೆ ಹೇಳೋದು ತುಂಬ ಇತ್ತು, ಆದರೆ ನಾವು ಚಿಕ್ಕದಾಗಿ ಹೇಳಿದ್ದೀನಿ ಅಷ್ಟೇನೆ. ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ. ಕಲಾವಿದರಿಗೆ ಬೇಕಾಗಿರೋದು ಬೇರೆ ಏನೂ ಅಲ್ಲ, ನಿಮ್ಮ ಚಪ್ಪಾಳೆ ಮಾತ್ರ.
ಈಗ ಗಣೇಶ್ ಕಾರಂತ್ ಅವರಿಗೆ ನಮ್ಮ ಚಿಗುರು ಕಲಾ ಸಂಸ್ಥಾಪಕರಿಂದ ಸನ್ಮಾನ, ಗಿರೀಶ್ ಅವರಿಂದ ಸನ್ಮಾನ. ಚರಣ್ ರಾಜ್ ಸರ್ ಮತ್ತು ಗಣೇಶ್ ಕಾರಂತ್ ಅವರಿಗೆ ಚಿಗುರು ಕಲಾ ಸಂಗಮದ ಸಂಸ್ಥಾಪಕರಿಂದ ಸನ್ಮಾನ ಸಮಾರಂಭ. ಈಗ ಚಿಗುರು ಕಲಾವಿದರೆಲ್ಲ ವೇದಿಕೆ ಮೇಲೆ ಬನ್ನಿ. ಅತಿಥಿಗಳ ಜೊತೆ ಒಂದು ಗ್ರೂಪ್ ಫೋಟೋ ತೆಕ್ಕೊಳ್ಳೋಣ. ಚಿಗುರು ಕಲಾವಿದರು ಮಾತ್ರ. ಈಗ ಒಂದು ಉತ್ತುಂಗಕ್ಕೆ ಏರಿದೆ, ಮತ್ತೆ ಕಡಿಮೆ ಆಗಿದೆ, ಮತ್ತೊಮ್ಮೆ ಏರುತ್ತೆ ಈಗ. ಈ ವರ್ಷ ಚಿಗುರು ಕಲಾವಿದರ ಸಂಘದಲ್ಲಿ ಒಂದಷ್ಟು ಜನ ಸೇರ್ಪಡೆ ಆಗಿದ್ದಾರೆ. ಸೊ ಆ ನ್ಯೂ ಕಮರ್ಸ್ಗೆ ನಾವು ಮೊಮೆಂಟೋ ಕೊಡ್ತಾ ಇದ್ದೀವಿ, ನೆನಪಿನ ಕಾಣಿಕೆ. ನಮ್ಮ ಚರಣ್ ರಾಜ್ ಸರ್ ಅವರಿಂದ ಮೊಮೆಂಟೋ ಕೊಡಬೇಕು ಅಂತ ವಿನಂತಿ. ಹೊಸದಾಗಿ ಸೇರ್ಪಡೆ ಆದಂಥ ಈ ವರ್ಷದ ಶೋಭಾ ನಾಯಕ್ ಬನ್ನಿ. ಶೋಭಾ ನಾಯಕ್ ಅವ್ರು ಬನ್ನಿ. ಮೊಮೆಂಟೋ ಮೊಮೆಂಟೋ ಕೊಡಿ, ಬೇಗ ಬೇಗ ಮೊಮೆಂಟೋ ತೊಗೊಂಬನ್ನಿ. ನ್ಯೂ ಕಮರ್ಸ್ ಎಲ್ಲ ದಯವಿಟ್ಟು ಬೇಗ ನಿಂತ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡಬೇಡಿ. ಗೊತ್ತಿದೆ ಅಲ್ಲ ನಿಮಗೆ. ಸುಮಂಗಳ, ದಯವಿಟ್ಟು ಯಾರು ವೇದಿಕೆ ಮೇಲೆ ಓಡಾಡ್ತಾ ಇರಬೇಡಿ. ಚಂದ್ರು ಅವರು ಬನ್ನಿ ವೇದಿಕೆ ಮೇಲೆ ಬೇಗ. ಹೇಳ್ತಾ ಇದ್ದೀನಿ. ಚಂದ್ರು ಅವರು, ರಾಮ ಅವ್ರು ಬರಬೇಕು. ನ್ಯೂ ಕಮರ್ಸ್ ನಿಮಗೆ ಗೊತ್ತಿದೆ, ದಯವಿಟ್ಟು ಬೇಗ ವೇದಿಕೆ ಮೇಲೆ ಬನ್ನಿ, ಟೈಮ್ ವೇಸ್ಟ್ ಆಗಬೇಡ. ಯೋಗೇಶ್ ಬನ್ನಿ. ಜೋರಾದ ಚಪ್ಪಾಳೆ ಪ್ಲೀಸ್. ಅನಸೂಯ ಬನ್ನಿ. ರಾಮು ಅವ್ರು ಬಂದರು, ಬನ್ನಿ. ಇರಿ ಆಂಟಿ, ರಾಮು ಹೇಳಿದ್ದಾರೆ. ಈಗ ಗಣೇಶ್ ಅವರು ಒಂದು ಸ್ವಲ್ಪ ವಿತರಣೆ ಮಾಡಬೇಕು. ಆಯ್ತಾ? ಅನಸೂಯ ಅವರು, ದಾಕ್ಷಾಯಿಣಿ ಅವರು ಹೊರಡಿ. ಇಲ್ಲಿ ತಗೊಳ್ಳಿ ಮೇಡಮ್. ಅನಸೂಯ ಅವರು, ಹಾಂ ಬೇಗ ಬನ್ನಿ ಸರ್. ಚಂದ್ರವರೇ, ಹಾಂ ಅನಸೂಯ ಅವರು ತೊಗೊಂಬನ್ನಿ, ಬೇಗ ಮೊಮೆಂಟೋಸ್ ತೊಗೊಂಬನ್ನಿ. ಚಂದ್ರು ಅವರು, ಸಂಧ್ಯಾ ಶೇಷಾದ್ರಿ. ಚಂದ್ರು ಅವರು ಬನ್ನಿ. ಸಂಧ್ಯಾ ಶೇಷಾದ್ರಿ. ಮಂಜುಶ್ರೀ, ಸ್ವಲ್ಪ ಪ್ರೋತ್ಸಾಹ ನೀಡಿ ಚಪ್ಪಾಳೆ ಮೂಲಕ. ಮಂಜುಶ್ರೀ,
ಅನ್ನಪೂರ್ಣ ಅವರು ಕಾರಣಾಂತರದಿಂದ ಬಂದಿಲ್ಲ, ಅವ್ರ ತಾಯಿ ರಿಸೀವ್ ಮಾಡ್ತಾ ಇದ್ದಾರೆ. ಇನ್ಯಾರಾದರೂ ಉಳಿದಿದ್ದೀರಾ? ಸುಧಾಕರ್ ಕುಲಕರ್ಣಿ ಅವ್ರು ಬರಬೇಕು. ಸುಧಾಕರ್ ಕುಲಕರ್ಣಿ ಅವ್ರು ಬರಬೇಕು. ತುಂಬ ಚೆನ್ನಾಗಿ ಹಾಡ್ತಾರೆ. ಈಗ ಕನ್ನಡ ಚೆನ್ನಾಗಿ ಬರುತ್ತಲ್ವ ತಾನ್ಯ? ಭಾಗ್ಯಶ್ರೀ ಇವರು ಬೆಳಗಾಂ ಹುಡುಗಿ ಸರ್. ಇವರು ಇಲ್ಲಿ ಬೆಳಗಾಂ ಹುಡುಗನಿಂದ ಬೆಳಗಾಂ ಹುಡುಗಿಗೆ. ಹಾಂ, ಪೂಜಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.